2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ಪ್ರಯಾಗ್ನಲ್ಲಿ ನಡೆಯಲಿದೆ. 12 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಮೇಳವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ. ಹಾಗಿದ್ರೆ ಮಹಾಕುಂಭಮೇಳ ಅಂದ್ರೆ ಏನು, ಕುಂಭಮೇಳ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡ್ಕೊಬರೋಣ. ವೆಲ್ಕಮ್ ಟು ಅವರ್ ಚಾನೆಲ್ ಆದ್ವಾ ದ ಪಾತ್. ಸಮುದ್ರ ಮಂಥನ ಹೇಗ್ ನಡೀತು ಅಂತ ಎಲ್ಲರಿಗೂ ಗೊತ್ತು. ಅದೇ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಜೀವಾಮೃತಕ್ಕೋಸ್ಕರ ನಡೆದಿದ್ದೇ ಸಮುದ್ರ ಮಂಥನ. ಸಮುದ್ರ ಮಂಥನದಲ್ಲಿ ಬಂದಂತಹ ವಿಷವನ್ನ ಶಿವ ಸೇವಿಸ್ತಾನೆ. ರೀತಿ ಅಲ್ಲಿಂದ ಬಂದಂತಹ ಜೀವಾಮೃತನ ತಗೊಂಬರುವಾಗ ಅದು ಚೆಲ್ಲುವುದು 4 ಕಡೆ ಮಾತ್ರ. ಈಗ ಕುಂಭಮೇಳಗಳು ಈ 4 ಸ್ಥಳಗಳಲ್ಲಿ ಮಾತ್ರನೇ ನಡೀತಾ ಇರೋದು. ಅದೇ ಹರಿದ್ವಾರ, ಉತ್ತರಾಖಂಡ್, ಪ್ರಯಾಗ್ರಾಜ್, ಉತ್ತರ ಪ್ರದೇಶ್, ತ್ರಯಂಬಕ್, ಮಹಾರಾಷ್ಟ್ರ ಹಾಗೂ ಉಜ್ಜಯಿನಿ, ಮಧ್ಯಪ್ರದೇಶ್. ಈ ಕಥೆ ಪ್ರಕಾರ ಈ 4 ಸ್ಥಳಗಳು ಅತೀಂದ್ರಿಯ ಶಕ್ತಿ ಮತ್ತು ಆಧ್ಯಾತ್ಮಿಕ ಮೌಲ್ಯವನ್ನ ಪಡೆದುಕೊಂಡಿವೆ. ಆದರೆ ಇದನ್ನ ಕೆಲವು ವಿದ್ವಾಂಸರು ಒಪ್ಪಿಲ್ಲ. ಕುಂಭಮೇಳ 3 ವರ್ಷಕ್ಕೊಮ್ಮೆ, ಅರ್ಧ ಕುಂಭಮೇಳ 6 ವರ್ಷಕ್ಕೊಮ್ಮೆ, ಹಾಗೆ ಪೂರ್ಣ ಕುಂಭಮೇಳವು 12 ವರ್ಷಕ್ಕೊಮ್ಮೆ ನಡೆಯಲಾಗುತ್ತೆ. ಅರ್ಧ ಕುಂಭಮೇಳವನ್ನ ಹರಿದ್ವಾರ ಮತ್ತೆ ಪ್ರಯಾಗರಾಜಲ್ಲಿ ನಡೆಸಿದ್ರೆ ಪೂರ್ಣ ಕುಂಭಮೇಳಗಳನ್ನ ಎಲ್ಲಾ 4 ಸ್ಥಳಗಳಲ್ಲೂ ಕೂಡ ನಡೆಸಲಾಗತ್ತೆ. ಕುಂಭಮೇಳನ 12 ವರ್ಷಕ್ಕೊಮ್ಮೆ ನಡೆಸಬೇಕು. ಯಾಕೆ ಅಂತ ಹೇಳಿದ್ರೆ ಸಮುದ್ರ ಮಂಥನ 12 ವರ್ಷ ನಡೆದಿದ್ರಿಂದ ಪೂರ್ಣ ಕುಂಭಮೇಳವನ್ನ 12 ವರ್ಷಕ್ಕೊಮ್ಮೆ ನಡೆಸಲಾಗತ್ತೆ. 4 ಸ್ಥಳಗಳಲ್ಲಿ ಎಲ್ಲಿ ನಡೀಬೇಕು ಅನ್ನೋದು ಭೂಮಿ, ಚಂದ್ರ ಹಾಗೂ ಗುರುಗ್ರಹಗಳ ಪೊಸಿಷನ್ ಮೇಲೆ ಡಿಪೆಂಡ್ ಆಗತ್ತೆ. ಆಧ್ಯಾತ್ಮಿಕ ಹಾಗೂ ಆರ್ಥಿಕತೆ ಎರಡಕ್ಕೂ ಈ ಒಂದು ಕುಂಭಮೇಳದಿಂದ ಪ್ರಾಮುಖ್ಯತೆ ದೊರೆತಿದೆ. ಅಕಾರ್ಡಿಂಗ್ ಟು ಇಂಡಸ್ಟ್ರಿ ಎಸ್ಟಿಮೇಟ್ಸ್, ಉತ್ತರ ಪ್ರದೇಶ್ಗೆ ಅಪ್ರಾಕ್ಸಿಮೇಟ್ಲಿ 40 ಕೋಟಿ ವಿಸಿಟರ್ಸು ಈ ಒಂದು ಮಹಾ ಕುಂಭಮೇಳವನ್ನ ಅಟೆಂಡ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಹೊಸ ಜಿಲ್ಲೆಯ ಸ್ಥಾಪನೆ. ಹೌದು, ಉತ್ತರ ಪ್ರದೇಶ್ ಗವರ್ಮೆಂಟ್ ಕುಂಭಮೇಳನ ನಡೆಸೋಕೋಸ್ಕರ ಹೊಸ ಕುಂಭಮೇಳ ಕಾಂಪ್ಲೆಕ್ಸ್ ಜಿಲ್ಲೆಯನ್ನೇ ತಾತ್ಕಾಲಿಕ ಜಿಲ್ಲೆಯಾಗಿ ಸೃಷ್ಟಿಸಲಾಗಿದೆ. ಹಾಗೆಯೇ ಅಂಡರ್ ವಾಟರ್ ಡ್ರೋನ್ಗಳನ್ನ ಕೂಡ ಬಳಸಲಾಗ್ತಿದೆ. ಡೈರೆಕ್ಟ್ ಆಗೇನೆ ಉತ್ತರ ಪ್ರದೇಶ್ ಗವರ್ಮೆಂಟ್ 25,000 ಕೋಟಿ ರೆವಿನ್ಯೂನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಹಾಗೆಯೇ 4 ಲಕ್ಷ ಕೋಟಿ ಇಂಡೈರೆಕ್ಟ್ ಇನ್ಕಮ್ ಕೂಡ ಬರುತ್ತೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ನಮ್ಮ ಭಾರತದ ಕಲ್ಚರಲ್ ಹೆರಿಟೇಜ್ ಅಂತ ಹೇಳಿ ರೆಕಗ್ನಿಷನ್ ತಗೊಂಡಿರುವಂತಹ ಕುಂಭಮೇಳ ನಮ್ಮ ಭಾರತವನ್ನ ಪ್ರಪಂಚಾದ್ಯಂತ ರೆಪ್ರೆಸೆಂಟ್ ನ ಮಾಡ್ತಿದೆ.